ಕೊಪ್ಪ ತಾಲೂಕಿನ ಅತ್ತಿಕುಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣಪತಿ ಕಟ್ಟೆ, ಕಲ್ಲುಗುಡ್ಡೆ, ನೇರಂಕಿ, ಆಲೆಹೊಂಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಗ್ರಾಮಗಳ ವಿವಿಧ ಸಮಸ್ಯೆಗಳ ಕುರಿತು ಸಭೆ ನಡೆಸಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ ಮಾತನಾಡಿದ ಗ್ರಾಮಸ್ಥರು, ಸರ್ಕಾರದ ಆದೇಶಗಳು ನಮಗೆ ಮೊದಲಿಗೆ ಬರುತ್ತವೆ, ಆದರೆ ಅಭಿವೃದ್ಧಿ ಮಾತ್ರ ಕೊನೆಯಲ್ಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪಂಚಾಯಿತಿಯಿಂದ ಹಿಡಿದು ಪ್ರಧಾನಮಂತ್ರಿ ಕಚೇರಿವರೆಗೆ ಅನೇಕ ಬಾರಿ ಮನವಿಗಳನ್ನ ಸಲ್ಲಿಸಿದ್ರೂ ಕೂಡ ಸಮಸ್ಯೆಗಳ ಪರಿಹಾರವಾಗದೆ ಕೇವಲ ಪತ್ರಗಳೇ ಹಿಂದಿರುಗ್ತಿದೆ ಅಂತ ದೂರಿದ್ರು. ಈ ರಸ್ತೆ ಹೋರಾಟ 20-30 ವರ್ಷದಿಂದ ಆಗ್ತಾನೆ ಇದೆ. ಹೇಳಿದಾಗ ಈಗ ನಾವು ಅರ್ಜಿ ಕೂಡ ಬರೆದು ಇಲ್ಲಿ ಸೈನ್ ಕೂಡ ಆಗಿದೆ. ಈ ಥರ ಅರ್ಜಿ ನನಗೆ ಗೊತ್ತಿದ್ದ ಹಾಗೆ ನಾನು ಹೈಸ್ಕೂಲಿಂದ ಇರುವಾಗಲೂ ನಾನು ಸೈನ್ ಹಾಕ್ತಾನೆ ಬಂದೀನಿ ಅರ್ಜಿಗೆ. ಈಗ ನಾವು ಲೆಟ್ರ್ ಬರೆದು ಸೈನ್ ಹಾಕಿ ಕಳಿಸೋ ಥರ ಆಗಿದೆ. ಹೇಳಿದಾಗೆ ಯಾವುದೇ ಕ್ರಮ ಇಲ್ಲ. ಪ್ಯಾಚ್ ವರ್ಕ್ ಮಾಡಿದಾಗೆ ಮಾಡ್ತಾರೆ, ನಮಗೆ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಗ್ರಾಮಗಳಿಗೆ ಬಿಳಾಲು ಕೊಪ್ಪ ಮತ್ತು ಕೊಗ್ರೆ ಮೂಲ ಸಂಪರ್ಕ ಕಲ್ಪಿಸುವ 2 ಮುಖ್ಯ ರಸ್ತೆಗಳು ಹೊಂಡಗಳಿಂದ ಗುಂಡಿಗಳಿಂದ ತುಂಬಿ ಹೋಗಿದ್ದು, ಯಾವುದೇ ಬಾಡಿಗೆ ವಾಹನಗಳು ಗ್ರಾಮಕ್ಕೆ ಬರೋಕೆ ನಿರಾಕರಿಸುತ್ತಿವೆ. ಇದರಿಂದಾಗಿ ಶಾಲಾ ಮಕ್ಕಳಿಗೂ ಅನಾರೋಗ್ಯ ಪೀಡಿತರಿಗೂ ದೊಡ್ಡ ತೊಂದರೆ ಉಂಟಾಗಿದೆ. ನಾವು ಶಾಲೆಗೆ ಹೋಗ್ತೀವಿ, ದಿನ 5-6 ಕಿಲೋಮೀಟ್ರ್ ಹೋಗಬೇಕು. ಗಾಡಿಗಳು ವಾರಕ್ಕೆ 500-600 ರೂಪಾಯಿ ದುಡ್ಡು ಕೇಳ್ತಾರೆ. ನಮಗೆ ಶಾಲೆಗೆ ಹೋಗಿ ತುಂಬ ಕಷ್ಟ ಆಗುತ್ತೆ. ಮಳೆಗಾಲದಲ್ಲೆಲ್ಲ ರೋಡಲ್ಲೆಲ್ಲ ನೀರು, ತುಂಬ ಕಷ್ಟ ಆಗುತ್ತೆ ಶಾಲೆಗೆ ಹೋಗೋಕ್ಕೆ. ಮತ್ತು ಜಂಪು ಮತ್ತು ಗುಂಡಿ ಎಲ್ಲ ತುಂಬ ಇದೆ. ಶಾಲೆಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ನಮಗೆ. ಮತ್ತು ಬೆಳಿಗ್ಗೆ ಬೇಗ ಹೋಗಬೇಕು, ಆದ್ದರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ. ರೋಡನ್ನು ಮಾಡಿಕೊಡ್ಬೇಕು, ಓದೋಕ್ಕೆಲ್ಲ ಕಷ್ಟ ಆಗುತ್ತೆ ನಮಗೆ. ಹಂಗಾಗಿ ರೋಡ್ ಮಾಡ್ಕೋಬೇಕಂತ ಕೇಳ್ತೀನಿ. ಇನ್ನು ಈ ಹಿಂದೆ ಗ್ರಾಮಕ್ಕೆ ಬಸ್ ಸೌಲಭ್ಯವಿತ್ತು. ರಸ್ತೆ ಹದಗೆಟ್ಟ ಹಿನ್ನೆಲೆಯಲ್ಲಿ ಬಸ್ ಸಂಚಾರವನ್ನ ನಿಲ್ಲಿಸಲಾಗಿದೆ. ಇದರಿಂದಾಗಿ ಕೂಲಿ ಕಾರ್ಮಿಕರು ಮತ್ತು ಕೃಷಿಕರು ಸಾರಿಗೆ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ತುರ್ತು ಆರೋಗ್ಯ ಪರಿಸ್ಥಿತಿಗಳಲ್ಲಿ ಹದಗೆಟ್ಟ ರಸ್ತೆಗಳೇ ಜೀವಕ್ಕೆ ಅಪಾಯವಾಗುತ್ತಿದ್ದು, ಆಪರೇಷನ್ ಆಗಿರೋರು ತಮ್ಮ ಮನೆಗಳಿಗೆ ಮರಳೋಕೆ ಸಾಧ್ಯವಾಗದೆ ಸಂಬಂಧಿಕರ ಮನೆಯಲ್ಲಿ ತಂಗಬೇಕಾದ ದುಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ರು. ನಮಗೆ ಸುಮಾರು 30-35 ವರ್ಷದಿಂದ ರಸ್ತೆ ಇಲ್ಲ. ರಸ್ತೆ ಒಂದು ಸರಿ ಮಾಡಿಕೊಡ್ಬೇಕು. ಎಲ್ಲರೂ ತಿರುಗಕ್ಕೆಲ್ಲ ಭಾರಿ ಭಂಗ ಆಗಿದೆ. ಹಂಗಾಗಿ ರಸ್ತೆ ಒಂದು ಸರಿ ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ಕೇಳ್ಕೊತಿದ್ದೀವಿ. ಅದಲ್ದೇ ಆಪ್ರೇಷನ್ ಆಗಿ ಒಂದೂವರೆ ತಿಂಗಳು ಬೇರೆ ಮನೇಲಿ ಹೋಗಿ ತಾಂಡೆಗೆ ಬಿಟ್ಟು ಬಂದು ಇಂಥ ರೋಡಲ್ಲಿ ಕರ್ಕೊಂಬರೋಕ್ಕಾಗದೇ ಎಲ್ಲೆಲ್ಲೋ ತಾಂಡೆಗೆ ಬಿಟ್ಟಾರೆ. ಅದಕ್ಕೋಸ್ಕರ ಆದಷ್ಟು ಬೇಗ ನಮಗೊಂದು ರಸ್ತೆ ಮಾಡ್ಕೊಡ್ಬೇಕಂತ ಕೇಳ್ಕೊಡ್ತಿದ್ದೀವಿ ನಿಮ್ಮ ಹತ್ರ. ಸಭೆಯಲ್ಲಿ ರಸ್ತೆ, ವಿದ್ಯುತ್, ಮನೆಗಳಿಗೆ ಹಕ್ಕುಪತ್ರ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತಂತೆ ಅಂತಿಮವಾಗಿ ಮನವಿ ಪತ್ರ ರಚಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸೋಕೆ ತೀರ್ಮಾನಿಸಲಾಯಿತು. 15 ದಿನಗಳ ಒಳಗೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಲ್ಲದೆ ಮುಂದಿನ ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈ ರಸ್ತೆ ಹೋರಾಟ 20-30 ವರ್ಷದಿಂದ ಆಗ್ತಾನೆ ಇದೆ. ಹೇಳಿದಾಗ ಈಗ ನಾವು ಅರ್ಜಿ ಕೂಡ ಬರೆದು ಇಲ್ಲಿ ಸೈನ್ ಕೂಡ ಆಗಿದೆ. ಈ ಥರ ಅರ್ಜಿ ನನಗೆ ಗೊತ್ತಿದ್ದ ಹಾಗೆ ನಾನು ಹೈಸ್ಕೂಲಿಂದ ಇರುವಾಗಲೂ ನಾನು ಸೈನ್ ಹಾಕ್ತಾನೆ ಬಂದೀನಿ ಅರ್ಜಿಗೆ. ಈಗ ನಾವು ಲೆಟ್ರ್ ಬರೆದು ಸೈನ್ ಹಾಕಿ ಕಳಿಸೋ ಥರ ಆಗಿದೆ. ಹೇಳಿದಾಗೆ ಯಾವುದೇ ಕ್ರಮ ಇಲ್ಲ. ಪ್ಯಾಚ್ ವರ್ಕ್ ಮಾಡಿದಾಗೆ ಮಾಡ್ತಾರೆ, ನಮಗೆ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ನಾವೀಗ ಒಂದು ಟೈಮ್ ಲಿಮಿಟ್ ಕೊಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇದೊಂದು 15 ದಿವಸದೊಳಗೆ ಅಧಿಕಾರಿಗಳು ಬಂದು ನಮಗೆ ಏನು ಅಂತ ಉತ್ತರ ಕೊಟ್ಟಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲೇ ನಾವು ಇಷ್ಟು ಜನ ಸೇರ್ತೀವಿ, ಇನ್ನೂ ಜನ ಸೇರಿಸಿ ಸ್ಟ್ರೈಕ್ ಮಾಡ್ತೀವಿ. ಇದು ನಮ್ಮ ಅಭಿಪ್ರಾಯ ಈಗಿಂದು. ಹಾಗೆ ಚುನಾವಣಾ ಬಹಿಷ್ಕಾರವನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಇವತ್ತಿನ ಸಭೆಯ ಉದ್ದೇಶ ಅತ್ತಿಕುಡಿಗೆ ಮತ್ತು ಕಲ್ಲುಗುಡ್ಡೆ ನೇರಂಕಿ ಗ್ರಾಮಸ್ಥರು ರಸ್ತೆ ಒಂದು 28 ವರ್ಷದಿಂದ ಈಚೆಗೆ ಅಲ್ಲಲ್ಲೇ ಚೂರು ರಿಪೇರಿ ಅಂತ ಕಂಡಿದ್ದು ಬಿಟ್ಟರೆ ಬಸ್ಸು ಸಂಚಾರವು ನಿಂತು ಹೋಗಿದೆ. ಆ ವಿಷಯವಾಗಿ ನಾವು ಇಲಾಖೆಗಳ ಮತ್ತು ಅಧಿಕಾರಿಗಳ ಗಮನ ಸೆಳೆಯೋಕ್ಕಾಗಿ ಮತ್ತು ಮಾಧ್ಯಮಿತರ ಸಹಕಾರದೊಂದಿಗೆ ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಿಂತೆ ಮಾಡೋಕ್ಕಾಗಿ ಸೇರಿದ್ದೀವಿ. ನಂಬರ್ 1. ಎರಡನೇದು, ವಿದ್ಯುತ್ ಶಕ್ತಿ ಲೈನು ಮಳೆಗಾಲದಲ್ಲಿ ಯಾವತ್ತೂ ಕೂಡ ನೆಟ್ಟಗಿರುವುದಿಲ್ಲ. ಅಂದರೆ ಕಾಡಿನಲ್ಲಿ ಪವರ್ ಲೈನ್ ಹೋಗಿದೆ. ಅದನ್ನು ನೇರ್ಲುಕುಡಿಗೆ ಹತ್ತಿರದಿಂದ ಇಲ್ಲಿ ಗಣಪತಿ ಕಟ್ಟೆವರೆಗೆ ಲಿಂಕ್ ಲೈನ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಸೆ ಇದೆ. ಜೊತೆಗೆ ಶಾಲೆ ಮಕ್ಕಳಿಗೆ, ವಯೋವೃದ್ಧರಿಗೆ, ಜೊತೆಗೆ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂತಾದರೆ ನಾವು ಇಲ್ಲಿ ಪ್ರಯಾಸ ಪಡೆದು ಇಲ್ಲಿ ಬದುಕೋ ಸ್ಥಿತಿ ಹೇಗೆ ಅಂತ ಇಲ್ಲಿನವರಿಗೆ ಗೊತ್ತುಬಿಟ್ರೆ ಹೊರಗಿನವ್ರಿಗೆ ಗೊತ್ತಲ್ಲ. ಹೊರಗಿನವರು ರಾಜಕೀಯ ಮಾಡ್ತಾರೆ, ಬರ್ತಾರೆ, ಚುನಾವಣೆ ಓಟ್ ಕೇಳ್ತಾರೆ, ಹೋಗ್ತಾರೆ. ಆದರೆ ಇಲ್ಲಿಯ ಜನರ ಕಷ್ಟ ಸುಖ ಏನು ಅಂತ ತಿಳಿದಿಲ್ಲ. ಬೆನ್ನು ತಟ್ಟಿ ಪಾಲಿಷ್ ಮಾಡಿ ಹೋಗ್ತಾರೆ. ಇದು ನಿಲ್ಲಬೇಕು. ನಮಗೆ ಇಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ನಮ್ಮದು ಮುಖ್ಯವಾಗಿ ಅಂದರೆ ಹೇಳಿದ ಹಾಗೆ ರಸ್ತೆ ಮತ್ತು ಕರೆಂಟು ಒಂದು ತುಂಬ ಪ್ರಾಬ್ಲಮ್ ಇದೆ. ತುಂಬ ವರ್ಷದಿಂದ ಪ್ರಾಬ್ಲಮ್ ಇದೆ. ಬೇಸಿಕ್ ಫೆಸಿಲಿಟೀಸ್ ಇರೋದ್ರಿಂದ ಈ ರೋಡ್ ಯಾಕೆಂದರೆ ಈಗ ನಮಗೆ ಏನೇ ಎಮರ್ಜೆನ್ಸಿ ಬಂತು ಅಥವಾ ಏನೇ ಆದರೂ ಸಹ ರೋಡ್ ಫೆಸಿಲಿಟಿ ಬಂದು ಚೆನ್ನಾಗಿರಲೇಬೇಕು.
ಹೋಗೋರು ಬರೋರಿಗೂ ತುಂಬ ಸಮಸ್ಯೆ ಆಗುತ್ತೆ, ನಮಗೆ ಇಲ್ಲಿ ಇರೋರಿಗೂ ತುಂಬ ಕಷ್ಟ ಆಗುತ್ತೆ. ನಾವು ತುಂಬ ವರ್ಷದಿಂದ ಇದಕ್ಕೆ ಅರ್ಜಿ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ದಾರೆ ನಮ್ಮ ಹಿಂದಿನ ಸೀನಿಯರ್ ಪರ್ಸನ್ಸ್ ಎಲ್ಲ, ಬಟ್ ಇನ್ನೂ ಸಹ ಏನೂ ರಿಸಲ್ಟ್ಸ್ ಕಾಣ್ತಾ ಇಲ್ಲ. ಅದಕ್ಕೆ ಒಂಚೂರು ನಮ್ಮ ಕಡೆಯಿಂದ ರಿಕ್ವೆಸ್ಟ್, ಪ್ಲೀಸ್ ಇದರಲ್ಲಿ ಏನಾದರೂ ಒಂಚೂರು ಆ್ಯಕ್ಟ್ ಮಾಡಲಿಕ್ಕೆ ಅಷ್ಟೇ. ಮತ್ತು ಸೇರೋದು ಉದ್ದೇಶ ಅಂದರೆ ನಮಗೆ ರಸ್ತೆದು ಮೈನ್, ಕರೆಂಟ್ ಇರ್ಬೋದು, ಶಾಲೆ ಮಕ್ಕಳ ವಿಚಾರ ಇರ್ಬೋದು, ಶಾಲೆಗೆ ಹೋಗೋಕೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ನಮಗೆ ರಸ್ತೆ ಸರಿ ಇಲ್ಲ, ಆರೋಗ್ಯ ವಿಚಾರದಾಗ ಎಷ್ಟೋ ಜನ ಈ ರಸ್ತೆ ಸರಿ ಇಲ್ಲದೇ ಇಲ್ಲಿ ಆರೋಗ್ಯ ವಿಚಾರದಾಗ ಏನೋ ಆಗಿ ತೀರಿಕೊಂಡದ್ದು ಅದೇ. ಶಾಲೆ ಇಲ್ಲಿ ನಮ್ಮ ಶಾಲೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ಕಳ್ಸೋಕೆ ಸಾಮಾನ್ಯ 2, 3, 4 ಕಿಲೋಮೀಟ್ರ್ ಹೋಗ್ಬೇಕು. ಅದಕ್ಕೂ ಮಕ್ಕಳನ್ನ ಕಳ್ಸೋಕೆ ಶಾಲೆಗೆ ವಿದ್ಯಾಭ್ಯಾಸ ಇಲ್ಲದ ಇರೋ ಸ್ಥಿತಿಲಿ ಮಕ್ಕಳಿಗೆ ಅನ್ನುವಂಥ ಸ್ಥಿತಿ ಆಗಿದೆ. ನಾವು ಸಾಮಾನ್ಯ 10-20 ವರ್ಷದಿಂದ ಇದೇ ರೋಡಿಗಾಗಿ ನಾವು ಭಾರಿ ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ನಮಗೆ ಇದು ಎಲ್ಲಿಯೂ ಫಲ ಸಿಗ್ತಿಲ್ಲ. ಭಾರಿ ಬಡ ಜನ ಇದ್ದಾರೆ ಇಲ್ಲಿ, ಭಾರಿ ಕಷ್ಟದ ಪರಿಸ್ಥಿತಿ. ನಮ್ಮದು ಇಂಟೀರಿಯರ್ ಏರಿಯಾ. ಯಾವ MLA ಇರಲಿ, MP ಇರಲಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಪಂಚಾಯತಿಯಿಂದ ಹಿಡಿದು ಯಾರೂ ಹೆಚ್ಚಿಗೆ ಗಮನ ತಗೊಳ್ತಿಲ್ಲ. ಇದು ಅವ್ರು ಮುಂದಿನ ದಿನಗಳಾಗ ಏನಾದ್ರು ಅದನ್ನು ಕ್ರಮ ತಗೊಳ್ಳ ಅಂದರೆ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ಮುಂದಿನ ಸರಿ ನಾವು ಎಲೆಕ್ಷನ್ ಪಕ್ಕ ಬಹಿಷ್ಕಾರ ಮಾಡಿ ಅವ್ರು ಬರೀ ಬೂತೆ ತಾಣಬೇಕು, ಆ ಮಟ್ಟಕ್ಕೆ ನಾವು ಇಳಿತೀವಿ. ಒಳಗಡೆ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯರು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ರಸ್ತೆ ಮಾಡಿದ್ರೆ ಮಾತ್ರ ನಾವು ಅದ್ರ ಬಗ್ಗೆ ಇದು ಮಾಡ್ತೀವಿ. ಇಲ್ಲದೇನಿದ್ರೆ ಮುಂದಿನ ದಿನಗಳಾಗ ಎಚ್ಚರಿಕೆಯಿಂದ ಉಗ್ರ ಹೋರಾಟ ಮಾಡಿಯೇ ಮಾಡ್ತೀವಿ. ನಾವು ಇದನ್ನ ಬಿಡೋದೇ ಇಲ್ಲ. ಇಲ್ಲಿಗೆ ಭಾರಿ ವರ್ಷಗಳಿಂದ ಇಲ್ಲಿ ರೋಡೆಲ್ಲ ಸರಿಯಿಲ್ಲ. ಆಮೇಲೆ ಪಂಚಾಯತಿ ವ್ಯಾಪ್ತಿ ಒಳಗಡೆ ಕೆಲವು ಒಂದು 7-8 ವರ್ಷದಿಂದ ಮನೆಗಳು ಸಿಗ್ತಾಯಿಲ್ಲ. ಕೆಲವು ಕುಂದುಕೊರತೆಗಳು ಭಾರಿ ಇದ್ದಾವೆ. ಆಮೇಲೆ ಇನ್ನೇನಾಗಿದೆ ಅಂತೇಳಿದರೆ, ಈ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಓಟ್ ಕೇಳ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಇಯರಿಗೆ ಅವ್ರ ಮುಖ ನೋಡೋದು ಯಾವತ್ತು ಅಂತ ನಮಗೆ ಗೊತ್ತಿಲ್ಲ. ಅವ್ರ ಮುಖ ಯಾವತ್ತು ನೋಡ್ತೀವೋ ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೇನಾಗುತ್ತೆ ಅಂದರೆ, ಇಲ್ಲಿ ಪ್ರತಿಯೊಂದು ಇಲ್ಲಿ ಬಡಾವಣೆಗಳಾಗಿರಲಿ ಯಾವುದೇ ಆಗಿರಲಿ, ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ನಿಮ್ಗೆ ಲೈಟ್ ಹಾಕ್ಸ್ಕೊಡ್ತೀವಿ, ನೀರು ಕೊಡಿಸ್ತೀವಿ, ಆಗ ಕೊಡ್ತೀವಿ, ಹೀಗೆ ಕೊಡ್ತೀವಿ ಅದೆಲ್ಲ ಹೇಳ್ತಾರೆ. ನಮಗೆ ಯಾವುದು ದೊರಕ್ತಾ ಇಲ್ಲ. ಪ್ರತಿಯೊಬ್ಬರು ಅಧಿಕಾರಿಗಳು ಬಂದರೂ ಹೇಳೋದಷ್ಟೇ. ಇವತ್ತು ಎಲೆಕ್ಷನ್ ಬಂದಾಗ ಓಟ್ ಕೊಡ್ರಪ್ಪ, ನಿಮಗೆ ಎಲ್ಲ ನಾವು ಸೌಲಭ್ಯ ಏನಿದೆಯಾ ಎಲ್ಲ ಮಾಡಿಕೊಡ್ತೀವಿ, ದರಖಾಸ್ತು ಇರ್ಬೋದು, ಮನೆಗಳು ಇರ್ಬೋದು, ಪ್ರತಿಯೊಂದು ಎಲ್ಲ ಮಾಡಿಕೊಡ್ತೀವಿ, ಹಾಗೆ ಅಂತ ಹೇಳ್ತಾರೆ. ನಾವು ಕಿವಿಲಿ ಕೇಳೋದಷ್ಟೇ, ಇದು ಯಾವ ಆಗ್ತಾಯಿಲ್ಲ. ಅದಕ್ಕೆ ಈ ಸರಿ ನಮ್ಮ ಅಭಿಪ್ರಾಯ ಏನಂತಂದರೆ, ಸರಿಯಾದಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಹೆಚ್ಚು ಕಡಿಮೆ ಒಂದು 15 ದಿನದ ಒಳಗಡೆ ನಾವು ಏನು ಕ್ರಮ ತಗೊಬೇಕ ಪ್ರತಿಯೊಬ್ಬರೆಲ್ಲ ಸೇರಿ ಒಂದು ಹೋರಾಟ ಮಾಡಿ ನಾವು ಚುನಾವಣೆ ಬಹಿಷ್ಕಾರ ಹಾಕ್ತೀವಿ. ಈಗ ಸ್ವತಂತ್ರ ಬಂದು 75 ವರ್ಷ 80ನೇ ವರ್ಷ ಅಂತೇಳಿ ದೊಡ್ಡ ದೊಡ್ಡ ಉತ್ಸವಗಳನ್ನ ಇಡೀ ದೇಶವ್ಯಾಪ್ತಿ ರಾಜ್ಯವ್ಯಾಪ್ತಿ ಮಾಡಿದ್ರು ಕೂಡ ಈ ಕಲ್ಲುಗುಡ್ಡಲ್ಲಿ ಸಾವಿರಾರು ಜನ ವಾಸ ಮಾಡುವಂಥ ಜನ ನಿತ್ಯ ಬಳಕೆ ಮಾಡುವಂಥ ರಸ್ತೆ ಇನ್ನೂ ಯಾವುದೇ ರೀತಿಯ ಅಭಿವೃದ್ಧಿಯ ಇದನ್ನು ಕಾಣ್ತಾ ಇಲ್ಲ. ಈಗ PWD ರಸ್ತೆಯಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಅದನ್ನು ಅಪ್ಗ್ರೇಡ್ ಮಾಡಿದ್ಮೇಲೆ ಕನಿಷ್ಠ ಆ ರಸ್ತೆಯಲ್ಲಿ ಓಡಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒಂದು ಕನಿಷ್ಠ ಸೌಜನ್ಯ ಇಲ್ಲದೆ ಜನ ಇಲ್ಲಿ ಬಡ ಜನರೇ ಜಾಸ್ತಿ ಇರುವಂಥ ಈ ಪ್ರದೇಶ, ದಲಿತರು, ಬುಡಕಟ್ಟು ಜನಾಂಗ ಜಾಸ್ತಿ ಇರುವಂಥ ಈ ಪ್ರದೇಶಕ್ಕೆ ಇನ್ನು ಕನಿಷ್ಠ ರಸ್ತೆಯ ಸೌಕರ್ಯವನ್ನು ಕೂಡ ಕೊಡುವಲ್ಲಿ ಆಡಳಿತ ವ್ಯವಸ್ಥೆ ಹಿಂದೆ ಇದೆ. ಇದಕ್ಕೆ ಸಂಬಂಧಪಟ್ಟವರು ಅತ್ಯಂತ ಶೀಘ್ರದಲ್ಲಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದರೆ ನಾವು ಮುಖ್ಯ ರಸ್ತೆಯನ್ನು, ಇಡೀ ಊರವರೆಲ್ಲ ಮುಖ್ಯ ರಸ್ತೆಯನ್ನು ತಡೆದು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಮಾಧ್ಯಮಂತರ ಮೂಲಕ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಇದು ಆಗ್ರಹಿಸ್ತೀವಿ, ನಾವು ಮನವಿ ಕೊಡ್ತಿಲ್ಲ. ಯಾಕೆಂದರೆ ಕಳೆದ 28-30 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಈ ಭಾಗಕ್ಕೆ ರಸ್ತೆ ಆಗಬೇಕು ಅಂತೇಳಿ. ಇಲ್ಲವರೆಲ್ಲ ಹೇಳುವ ಪ್ರಕಾರ ಇದು ಕೊನೆಯ ಆಗ್ರಹ ನಿಮಗೆ. ಇನ್ನು 15 ದಿವಸದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಈ ರಸ್ತೆಯಲ್ಲಿ ಒಂದ್ಸಲಿ ಓಡಾಡಿ ಇದಕ್ಕೆ ಕನಿಷ್ಠ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕ್ರಮ ಕೈಗೊಂಡಿಲ್ಲ ಇದ್ದರೆ ನಾವು ಮುಖ್ಯ ರಸ್ತೆಯನ್ನು ತಡೆ ಮಾಡಿ ನಮಗೆ ಸಂವಿಧಾನದಲ್ಲಿ ಕೊಟ್ಟಿರುವಂಥ ಕೊನೆಯ ಅಸ್ತ್ರ ನಾವು ಹೋರಾಟದ ಮೂಲಕ ನಾವು ನಮಗೇನು ಪಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಿ ನಾವು ರಸ್ತೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನೀವು ಏನಕ್ಕೆ ಇದನ್ನು ಆಳುವವರು ಏನಿದ್ದೀರಿ, ನೀವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲೂ ಕೂಡ ಬಡ ಮಕ್ಕಳಿದ್ದಾರೆ, ಶಾಲೆಗೆ ಹೋಗಬೇಕು, ಅವ್ರವ್ರ ಬದುಕನ್ನು ಕಟ್ಕೊಳ್ಬೇಕು. ಈ ರಸ್ತೆಯಲ್ಲಿ ಮನುಷ್ಯದವ್ರು ಓಡಾಡೋಕ್ಕಾಗಲ್ಲ, ಆ ಪರಿಸ್ಥಿತಿಯಲ್ಲಿದೆ. ಇಲ್ಲಿಂದ ಆಟೋದವ್ರು ಬರಲ್ಲ, ಅವ್ರಿಗೂ ಬಂದರೆ ಅವ್ರ ಸ್ಪೇರ್ ಪಾರ್ಟ್ಸ್ ಎಲ್ಲ ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ಅವರು ಹೆಚ್ಚು ಬಾಡಿಗೆಗಳನ್ನು ಕೇಳೋ ಒಂದಿಷ್ಟು ವ್ಯವಸ್ಥೆ ಇದೆ. ಬಡ ಜನರು ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿರೋರು ಆ ರೀತಿ ಬಾಡಿಗೆಗಳನ್ನು ಕೊಟ್ಕೊಂಡು ಇಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡಿಕೊಂಡು ಅವರು ಜೀವನ ಸಾಗಿಸೋಕ್ಕಾಗಲ್ಲ. ಈಗ ಹೇಳಿದ್ರು ಕರೆಂಟ್ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿದೆ. ಅದ್ರ ಮುಖ್ಯವಾಗಿ ನಮಗಿಲ್ಲಿ ರಸ್ತೆ ಬೇಕು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತೀವಿ. ಶಶಿ ಬೆತ್ತದ ಕೊಳಲು, ನ್ಯೂಸ್ ಮಲ್ನಾಡ್, ಜಯಪುರ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.